ಬಟ್ ಇವಾಗ ಸಕಲೇಶ್ಪುರಕ್ಕೆ ಬಂದೀವಿ. ನಿಮ್ಗೆ ಎಲ್ಲರೂ ಗೊತ್ತೈತಿ. ನೀವು ಯಾವ್ದು ಫಾಲ್ಸ್ ಮಳವಳ್ಳಿ ಫಾಲ್ಸ್ ನೋಡ್ಕೊಂಡ್ಬಂದ್ರಿ ಕಳೆ ಹೊಡೆದಾಗ. ಸೊ ಇವಾಗ ಪಾಟ್ಲಾ ಬೆಟ್ಟಕ್ಕೆ ಹೊಂಟೀವಿ. ಸೊ ಈ ಒಂದು ಅದರಿಂದ ಒಂದು 30 ಕಿಲೋಮೀಟರ್ಸ್ ದೂರ ಐತೆ ಇಲ್ಲಿಂದ. ಸೊ ಬರೀ ಇವಾಗ ಪಾಟ್ಲಾ ಬೆಟ್ಟಕ್ಕೆ ಹೋಗೋಣಂತ. ಅಲ್ಲಿ ವ್ಯೂ ಪಾಯಿಂಟ್ ಐತಿ, ಸಾಕಾಗೈತಿ. ಸೊ ನೀವೇನಾದ್ರೆ ನಿಮ್ಮ ಪ್ರೈವೇಟ್ ವೆಹಿಕಲ್ ತೊಗೊಂಬಂದ್ರೆ ಇಲ್ಲಿ ಸೈಡ್ ಹಚ್ಬೇಕು, ಯಾಕಂದ್ರೆ ಅಲ್ಲಿ ಒಳಗಡೆ ಪ್ರೈವೇಟ್ ವೆಹಿಕಲ್ ಆಗೋದಿರಂಗಿಲ್ಲ. ಇಲ್ಲಿ ಜೀಪ್ ಇರುತ್ತೆ, ಆ ಜೀಪ್ಗಳನ್ನ ತೊಗೊಂಡೋಗ್ಬೇಕು. ಪರ್ ಜೀಪ್ ಕಾಸ್ಟ್ 1000 ರೂಪೀಸು. ಸೊ ಬರ್ರಿ ಇವಾಗ ಹೋಗೋಣಂತೆ. ಈಗ ನಮ್ಮ ಜೀಪ, ಈ ಜೀಪಿಂದ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಜರ್ನಿ ಅಲ್ಲ, ಒಂದು ಅರ್ಧ ಗಂಟೆ ಜರ್ನಿ ಆಗುತ್ತೆ. ಸೊ ಬರ್ರಿ ಹೋಗೋಣ. ಪರ್ ಜೀಪ್ ಕಾಸ್ಟ್ 1000 ರೂಪೀಸ್. ಎಸ್ 1000 ರೂಪೀಸ್. ಸೊ ಬರ್ರಿ ಹೋಗೋಣಂತೆ. ಜೈ ಶ್ರೀರಾಮ್. ಬರೋಬ್ಬರಿ. ಸೊ ಅಪ್ ಆ್ಯಂಡ್ ಡೌನ್ ಒಂದು 6 ಕಿಲೋಮೀಟರ್ ಆಗುತ್ತಂತೆ. ಸೊ ಬರ್ರಿ ಇವಾಗ ಹೋಗೋಣಂತ. ಈ ಥರ ಓಪನ್ ಇದು ಜೀಪ್ ಅನ್ಬೇಕು ಏನು ಅನ್ಬೇಕು ಗೊತ್ತಿಲ್ಲ ನಂಗೆ. ಮಹೇಂದ್ರ ಪಿಕಪ್. ಸೊ ಈ ಥರ ಒಂದು ಗಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ ನಿಮಗೆ. ಈ ಜೀಪ್ ಕಾಸ್ಟ್ 1000 ರೂಪೀಸ್ ಹೇಳ್ಬಿಟ್ಟಿನಿ. ಸೊ ನೀವು ಒಂದು ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು. ಬಟ್ ನಾವು 7 ಜನ ಇದ್ದೀವಿ. 7 ಜನಕ್ಕೆ 1000 ರೂಪಾಯಿ. ನೀವು 6-7 ಜನ ಬಂದರೂ 1000 ರೂಪಾಯಿನ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನೋಡ್ರಿ ಹಿಂದೆ ಹೆಂಗೈತೆ ರೋಡ್. ಸೊ ಅದಕ್ಕೆ ನಿಮ್ಗೆ ಪ್ರೈವೇಟ್ ವೆಹಿಕಲ್ ಒಳಗೆ ಬಿಡೋಂಗಿಲ್ಲ. ಯಾಕಂದ್ರೆ ನೀವು ಅಕಸ್ಮಾತ್ ಒಳಗೆ ತೊಗೊಂಬಂದ್ರೂ ಗಾಡಿ ಹತ್ಸೋಕ್ಕಾಗಿಲ್ಲ. ನೋಡ್ಬೋದು ನೀವು ಅಲ್ಲಿ ಹಳ್ಳ ಗಿಳ ಎಲ್ಲ ಜಗ್ಗೈತಿ. ಸೊ ಹುಷಾರಾಗಿ ಗಟ್ಟ ಹಿಡ್ಕೊಂಡು ನಿಲ್ಲಬೇಕು. ಏನಾಗುತ್ತೆ ಏನೋ ಗೊತ್ತಿಲ್ಲಪ್ಪ. ಏತಮ್ಮ ಹೇಳ್ತೀರಿ ನೋಡ್ರಿ ಅಲ್ಲಿ ಆಲ್ರೆಡಿ ಪಾಟ್ಲಾ ಬೆಟ್ಟಕ್ಕೆ ಹೋಗಿ ಮುಗಿಸ್ಕೊಂಬರತ್ತಾರೆ 4 ಮಂದಿ. ಸೊ ಆ ಥರ ನೀವು 4 ಜನ ಬರ್ಬೋದು, ಇಲ್ಲ ನಮ್ಮ ಥರ 7 ಜನ ಬರ್ಬೋದು. ಸಿತ್ತಾಲ್ ಪತ್ತಾಲ್. ಆಫ್ ರೋಡಿಂಗ್ ಮಾತ್ರ ಸಖತ್ತಾಗೈತಿ. ರೋಡ್ ಅಂತೂ ಗುಲ್ಗೆಟ್ಟು ಹೋಗೈತಿ. ಅಲ್ಲಿ ಫ್ರಂಟ್ ಮಾಡಿ. ಓ ಮೈ ಗಾಡ್, ನೋಡಿ ಫ್ರಂಟ್ ನೋಡ್ರಿ. ಮೇನ್ ಫ್ರಂಟ್ ಫಾಗ್ ನೋಡ್ರಿ. ಫಾಗ್